ಭಾರತದ ಸರಕುಗಳಿಗೆ ಬಾಂಗ್ಲಾದೇಶವು ಸಾರಿಗೆ ಶುಲ್ಕ ವಿಧಿಸುವುದು ಸೇರಿದಂತೆ ವಿವಿಧ ನಿರ್ಬಂಧಗಳನ್ನು ಹಾಕಿದೆ. ಇದಕ್ಕೆ ಪ್ರತಿಯಾಗಿ ಭಾರತವು ನಿರ್ಬಂಧ ಕ್ರಮ ಜಾರಿಗೆ ತಂದಿದ್ದು, ಇದು ಬಾಂಗ್ಲಾದೇಶದ ಅತಿದೊಡ್ಡ ಬಿಸಿನೆಸ್ ಆದ ಗಾರ್ಮೆಂಟ್ಸ್ ಉದ್ಯಮಕ್ಕೆ ಹಿನ್ನಡೆ ತರುವಂತಾಗಿದೆ. ಕಡಿಮೆ ಬೆಲೆಗೆ ಗಾರ್ಮೆಂಟ್ಸ್ ರಫ್ತು ಮಾಡುತ್ತಿದ್ದ ಬಾಂಗ್ಲಾದೇಶಕ್ಕೆ ಭಾರತದ ಈ ಕ್ರಮವು ಅನಾನುಕೂಲ ತರಲಿದೆ. ಬಾಂಗ್ಲಾದ ಬಟ್ಟೆಗಳು ಭಾರತಕ್ಕೆ ತಲುಪುವಷ್ಟರಲ್ಲಿ ಬೆಲೆ ದುಬಾರಿಯಾಗಲಿದೆ. ಬಾಂಗ್ಲಾದೇಶದಲ್ಲಿ ತಯಾರಾದ ರೆಡಿಮೇಡ್ ಬಟ್ಟೆಗಳು ಅಂತಾರಾಷ್ಟ್ರೀಯ ಗಡಿ ಮೂಲಕ ರಸ್ತೆ ಮಾರ್ಗದಲ್ಲಿ ಭಾರತಕ್ಕೆ ರಫ್ತಾಗುತ್ತಿದ್ದವು. ಈಗ ಇಲ್ಲಿ ಸರಕು ಸಾಗಣೆ ಭಾರತ ನಿರ್ಬಂಧ ಹಾಕಿದೆ. ಬಾಂಗ್ಲಾ ಗಾರ್ಮೆಂಟ್ಸ್ ಕಂಪನಿಗಳು ಈಗ ಭಾರತಕ್ಕೆ ರಫ್ತು ಮಾಡಬೇಕಾದರೆ ಹಡಗುಗಳ ಮೂಲಕ ಕೋಲ್ಕತ್ತಾ ಬಂದರು ಮತ್ತು ಮುಂಬೈನ ನಾವ್ ಶೇವಾ ಬಂದರುಗಳಿಗೆ ಹೋಗಿ ಅಲ್ಲಿ ಆಮದು ಸರಕುಗಳನ್ನು ಕಟ್ಟಿ ಅಲ್ಲಿಂದ ರಸ್ತೆ ಮಾರ್ಗದಲ್ಲಿ ಭಾರತದಲ್ಲಿನ ಗ್ರಾಹಕರನ್ನ ತಲುಪಬೇಕು. ಈ ಮುಂಚೆ ಇದ್ದ ರಸ್ತೆ ಮಾರ್ಗದಲ್ಲಾದರೆ 2 ರಿಂದ 3 ದಿನದಲ್ಲಿ ಬಾಂಗ್ಲಾದ ಬಟ್ಟೆಗಳು ಭಾರತದಲ್ಲಿರುವ ತಮ್ಮ ಗ್ರಾಹಕರನ್ನ ತಲುಪುತ್ತಿದ್ದವು. ಈಗ ಹಡಗುಗಳ ಮೂಲಕ ಬಂದರೆ ತಲುಪಿ ಅಲ್ಲಿಂದ ರಸ್ತೆ ಮೂಲಕ ಸಾಗುವಷ್ಟರಲ್ಲಿ ಬಹಳ ಹೆಚ್ಚಿನ ದಿನಗಳಾಗಬಹುದು, ಬೆಲೆ ಕೂಡ ದುಬಾರಿಯಾಗಬಹುದು. ಭಾರತದ ಸರಕುಗಳಿಗೆ ಬಾಂಗ್ಲಾದೇಶವು ಸಾರಿಗೆ ಶುಲ್ಕ ವಿಧಿಸುವುದು ಸೇರಿದಂತೆ ವಿವಿಧ ನಿರ್ಬಂಧಗಳನ್ನು ಹಾಕಿದೆ. ಇದಕ್ಕೆ ಪ್ರತಿಯಾಗಿ ಭಾರತವು ನಿರ್ಬಂಧ ಕ್ರಮ ಜಾರಿಗೆ ತಂದಿದ್ದು, ಇದು ಬಾಂಗ್ಲಾದೇಶದ ಅತಿದೊಡ್ಡ ಬಿಸಿನೆಸ್ ಆದ ಗಾರ್ಮೆಂಟ್ಸ್ ಉದ್ಯಮಕ್ಕೆ ಹಿನ್ನಡೆ ತರುವಂತಾಗಿದೆ. ಕಡಿಮೆ ಬೆಲೆಗೆ ಗಾರ್ಮೆಂಟ್ಸ್ ರಫ್ತು ಮಾಡುತ್ತಿದ್ದ ಬಾಂಗ್ಲಾದೇಶಕ್ಕೆ ಭಾರತದ ಈ ಕ್ರಮವು ಅನಾನುಕೂಲ ತರಲಿದೆ. ಬಾಂಗ್ಲಾದ ಬಟ್ಟೆಗಳು ಭಾರತಕ್ಕೆ ತಲುಪುವಷ್ಟರಲ್ಲಿ ಬೆಲೆ ದುಬಾರಿಯಾಗಲಿದೆ. ಬಾಂಗ್ಲಾದೇಶದಲ್ಲಿ ತಯಾರಾದ ರೆಡಿಮೇಡ್ ಬಟ್ಟೆಗಳು ಅಂತಾರಾಷ್ಟ್ರೀಯ ಗಡಿ ಮೂಲಕ ರಸ್ತೆ ಮಾರ್ಗದಲ್ಲಿ ಭಾರತಕ್ಕೆ ರಫ್ತಾಗುತ್ತಿದ್ದವು. ಈಗ ಇಲ್ಲಿ ಸರಕು ಸಾಗಣೆ ಭಾರತ ನಿರ್ಬಂಧ ಹಾಕಿದೆ. ಬಾಂಗ್ಲಾ ಗಾರ್ಮೆಂಟ್ಸ್ ಕಂಪನಿಗಳು ಈಗ ಭಾರತಕ್ಕೆ ರಫ್ತು ಮಾಡಬೇಕಾದರೆ ಹಡಗುಗಳ ಮೂಲಕ ಕೋಲ್ಕತ್ತಾ ಬಂದರು ಮತ್ತು ಮುಂಬೈನ ನಾವ್ ಶೇವಾ ಬಂದರುಗಳಿಗೆ ಹೋಗಿ ಅಲ್ಲಿ ಆಮದು ಸರಕುಗಳನ್ನು ಕಟ್ಟಿ ಅಲ್ಲಿಂದ ರಸ್ತೆ ಮಾರ್ಗದಲ್ಲಿ ಭಾರತದಲ್ಲಿನ ಗ್ರಾಹಕರನ್ನ ತಲುಪಬೇಕು. ಈ ಮುಂಚೆ ಇದ್ದ ರಸ್ತೆ ಮಾರ್ಗದಲ್ಲಾದರೆ 2 ರಿಂದ 3 ದಿನದಲ್ಲಿ ಬಾಂಗ್ಲಾದ ಬಟ್ಟೆಗಳು ಭಾರತದಲ್ಲಿರುವ ತಮ್ಮ ಗ್ರಾಹಕರನ್ನ ತಲುಪುತ್ತಿದ್ದವು. ಈಗ ಹಡಗುಗಳ ಮೂಲಕ ಬಂದರೆ ತಲುಪಿ ಅಲ್ಲಿಂದ ರಸ್ತೆ ಮೂಲಕ ಸಾಗುವಷ್ಟರಲ್ಲಿ ಬಹಳ ಹೆಚ್ಚಿನ ದಿನಗಳಾಗಬಹುದು, ಬೆಲೆ ಕೂಡ ದುಬಾರಿಯಾಗಬಹುದು. ಭಾರತದ ಸರಕುಗಳಿಗೆ ಬಾಂಗ್ಲಾದೇಶವು ಸಾರಿಗೆ ಶುಲ್ಕ ವಿಧಿಸುವುದು ಸೇರಿದಂತೆ ವಿವಿಧ ನಿರ್ಬಂಧಗಳನ್ನು ಹಾಕಿದೆ. ಇದಕ್ಕೆ ಪ್ರತಿಯಾಗಿ ಭಾರತವು ನಿರ್ಬಂಧ ಕ್ರಮ ಜಾರಿಗೆ ತಂದಿದ್ದು, ಇದು ಬಾಂಗ್ಲಾದೇಶದ ಅತಿದೊಡ್ಡ ಬಿಸಿನೆಸ್ ಆದ ಗಾರ್ಮೆಂಟ್ಸ್ ಉದ್ಯಮಕ್ಕೆ ಹಿನ್ನಡೆ ತರುವಂತಾಗಿದೆ. ಕಡಿಮೆ ಬೆಲೆಗೆ ಗಾರ್ಮೆಂಟ್ಸ್ ರಫ್ತು ಮಾಡುತ್ತಿದ್ದ ಬಾಂಗ್ಲಾದೇಶಕ್ಕೆ ಭಾರತದ ಈ ಕ್ರಮವು ಅನಾನುಕೂಲ ತರಲಿದೆ. ಬಾಂಗ್ಲಾದ ಬಟ್ಟೆಗಳು ಭಾರತಕ್ಕೆ ತಲುಪುವಷ್ಟರಲ್ಲಿ ಬೆಲೆ ದುಬಾರಿಯಾಗಲಿದೆ. ಬಾಂಗ್ಲಾದೇಶದಲ್ಲಿ ತಯಾರಾದ ರೆಡಿಮೇಡ್ ಬಟ್ಟೆಗಳು ಅಂತಾರಾಷ್ಟ್ರೀಯ ಗಡಿ ಮೂಲಕ ರಸ್ತೆ ಮಾರ್ಗದಲ್ಲಿ ಭಾರತಕ್ಕೆ ರಫ್ತಾಗುತ್ತಿದ್ದವು. ಈಗ ಇಲ್ಲಿ ಸರಕು ಸಾಗಣೆ ಭಾರತ ನಿರ್ಬಂಧ ಹಾಕಿದೆ. ಬಾಂಗ್ಲಾ ಗಾರ್ಮೆಂಟ್ಸ್ ಕಂಪನಿಗಳು ಈಗ ಭಾರತಕ್ಕೆ ರಫ್ತು ಮಾಡಬೇಕಾದರೆ ಹಡಗುಗಳ ಮೂಲಕ ಕೋಲ್ಕತ್ತಾ ಬಂದರು ಮತ್ತು ಮುಂಬೈನ ನಾವ್ ಶೇವಾ ಬಂದರುಗಳಿಗೆ ಹೋಗಿ ಅಲ್ಲಿ ಆಮದು ಸರಕುಗಳನ್ನು ಕಟ್ಟಿ ಅಲ್ಲಿಂದ ರಸ್ತೆ ಮಾರ್ಗದಲ್ಲಿ ಭಾರತದಲ್ಲಿನ ಗ್ರಾಹಕರನ್ನ ತಲುಪಬೇಕು. ಈ ಮುಂಚೆ ಇದ್ದ ರಸ್ತೆ ಮಾರ್ಗದಲ್ಲಾದರೆ 2 ರಿಂದ 3 ದಿನದಲ್ಲಿ ಬಾಂಗ್ಲಾದ ಬಟ್ಟೆಗಳು ಭಾರತದಲ್ಲಿರುವ ತಮ್ಮ ಗ್ರಾಹಕರನ್ನ ತಲುಪುತ್ತಿದ್ದವು. ಈಗ ಹಡಗುಗಳ ಮೂಲಕ ಬಂದರೆ ತಲುಪಿ ಅಲ್ಲಿಂದ ರಸ್ತೆ ಮೂಲಕ ಸಾಗುವಷ್ಟರಲ್ಲಿ ಬಹಳ ಹೆಚ್ಚಿನ ದಿನಗಳಾಗಬಹುದು, ಬೆಲೆ ಕೂಡ ದುಬಾರಿಯಾಗಬಹುದು. ಭಾರತದ ಸರಕುಗಳಿಗೆ ಬಾಂಗ್ಲಾದೇಶವು ಸಾರಿಗೆ ಶುಲ್ಕ ವಿಧಿಸುವುದು ಸೇರಿದಂತೆ ವಿವಿಧ ನಿರ್ಬಂಧಗಳನ್ನು ಹಾಕಿದೆ. ಇದಕ್ಕೆ ಪ್ರತಿಯಾಗಿ ಭಾರತವು ನಿರ್ಬಂಧ ಕ್ರಮ ಜಾರಿಗೆ ತಂದಿದ್ದು, ಇದು ಬಾಂಗ್ಲಾದೇಶದ ಅತಿದೊಡ್ಡ ಬಿಸಿನೆಸ್ ಆದ ಗಾರ್ಮೆಂಟ್ಸ್ ಉದ್ಯಮಕ್ಕೆ ಹಿನ್ನಡೆ ತರುವಂತಾಗಿದೆ. ಕಡಿಮೆ ಬೆಲೆಗೆ ಗಾರ್ಮೆಂಟ್ಸ್ ರಫ್ತು ಮಾಡುತ್ತಿದ್ದ ಬಾಂಗ್ಲಾದೇಶಕ್ಕೆ ಭಾರತದ ಈ ಕ್ರಮವು ಅನಾನುಕೂಲ ತರಲಿದೆ. ಬಾಂಗ್ಲಾದ ಬಟ್ಟೆಗಳು ಭಾರತಕ್ಕೆ ತಲುಪುವಷ್ಟರಲ್ಲಿ ಬೆಲೆ ದುಬಾರಿಯಾಗಲಿದೆ. ಬಾಂಗ್ಲಾದೇಶದಲ್ಲಿ ತಯಾರಾದ ರೆಡಿಮೇಡ್ ಬಟ್ಟೆಗಳು ಅಂತಾರಾಷ್ಟ್ರೀಯ ಗಡಿ ಮೂಲಕ ರಸ್ತೆ ಮಾರ್ಗದಲ್ಲಿ ಭಾರತಕ್ಕೆ ರಫ್ತಾಗುತ್ತಿದ್ದವು. ಈಗ ಇಲ್ಲಿ ಸರಕು ಸಾಗಣೆ ಭಾರತ ನಿರ್ಬಂಧ ಹಾಕಿದೆ. ಬಾಂಗ್ಲಾ ಗಾರ್ಮೆಂಟ್ಸ್ ಕಂಪನಿಗಳು ಈಗ ಭಾರತಕ್ಕೆ ರಫ್ತು ಮಾಡಬೇಕಾದರೆ ಹಡಗುಗಳ ಮೂಲಕ ಕೋಲ್ಕತ್ತಾ ಬಂದರು ಮತ್ತು ಮುಂಬೈನ ನಾವ್ ಶೇವಾ ಬಂದರುಗಳಿಗೆ ಹೋಗಿ ಅಲ್ಲಿ ಆಮದು ಸರಕುಗಳನ್ನು ಕಟ್ಟಿ ಅಲ್ಲಿಂದ ರಸ್ತೆ ಮಾರ್ಗದಲ್ಲಿ ಭಾರತದಲ್ಲಿನ ಗ್ರಾಹಕರನ್ನ ತಲುಪಬೇಕು. ಈ ಮುಂಚೆ ಇದ್ದ ರಸ್ತೆ ಮಾರ್ಗದಲ್ಲಾದರೆ 2 ರಿಂದ 3 ದಿನದಲ್ಲಿ ಬಾಂಗ್ಲಾದ ಬಟ್ಟೆಗಳು ಭಾರತದಲ್ಲಿರುವ ತಮ್ಮ ಗ್ರಾಹಕರನ್ನ ತಲುಪುತ್ತಿದ್ದವು. ಈಗ ಹಡಗುಗಳ ಮೂಲಕ ಬಂದರೆ ತಲುಪಿ ಅಲ್ಲಿಂದ ರಸ್ತೆ ಮೂಲಕ ಸಾಗುವಷ್ಟರಲ್ಲಿ ಬಹಳ ಹೆಚ್ಚಿನ ದಿನಗಳಾಗಬಹುದು, ಬೆಲೆ ಕೂಡ ದುಬಾರಿಯಾಗಬಹುದು.